ಈ ರೀತಿ ಕ್ವಾಲಿಟಿ ಚಿಪ್ಸ್ಗಳು ಬಂದರೆ ಒಂದು ಒಳ್ಳೆ ರೇಟಿಗೆ ಹೋಗುತ್ತೆ, ಮಾರ್ಕೆಟಲ್ಲಿ ಚೆನ್ನಾಗಿ ಮೂವ್ ಕೂಡ ಆಗುತ್ತೆ. ಈ ರೀತಿ ಕ್ವಾಲಿಟಿ ಬರಬೇಕು ಅಂತ ಹೇಳಿದ್ರೆ ಸುಮಾರು ಇನಾಕ್ಯುಲೇಷನ್ ಮಾಡಿ 5 ರಿಂದ 6 ವರ್ಷಗಳ ಕಾಲ ನಾವು ಬಿಟ್ಟರೆ ಮಾತ್ರ ಈ ರೀತಿ ಒಂದು ಕ್ವಾಲಿಟಿ ಆಗೋ ಚಿಪ್ಸನ್ನು ನೋಡಲಿಕ್ಕೆ ಆಗ್ತದೆ. ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕು ಕೇಪು ಗ್ರಾಮ ವಾಸಪ್ಪ ನಾಯ್ಕ್ ಅವರ ಏನು ಮರಗಳನ್ನ ಹಾರ್ವೆಸ್ಟ್ ಮಾಡಿ ಬಾಂಗ್ಟಾಂಗ್ ಮಾಡಿ ಇಟ್ಟಂತಹ ಐಟಮ್ಗಳನ್ನ ಚಾಪ್ ಅಂತ ಹೇಳಿ ಮಾಡ್ತಾ ಇದರಲ್ಲಿ. ನಂತರ ಈ ಚಾಪ್ ಅಂತ ಆದ ನಂತರ ಫಿನಿಶಿಂಗ್ ಅಂತ ಮಾಡ್ತಾ ಇದ್ದಾರೆ, ನೀವು ನೋಡ್ಬೋದು. ವಾಸಪ್ಪ ನಾಯ್ಕ್ ಅವರ ಚಿಪ್ಸ್ ಒಂದಿಷ್ಟು ಪ್ರೊಸೆಸಿಂಗ್ ಆಗಿದ್ದು ನೋಡಿ, ಇದು ಒಳ್ಳೆ ಕ್ವಾಲಿಟಿ ಬಂದಿರುವಂಥದ್ದು ಚಿಪ್ಸ್ ಆಗಿದೆ. ಇದು ಒಂದು ಕ್ವಾಲಿಟಿ ಚಿಪ್ಸ್ ಆಗುತ್ತೆ. ಈ ಕೆಲವೊಂದು ಇಲ್ಲಿ ನಾವು ಈ ಒಳಗಡೆ ಕ್ಲೀನಿಂಗ್ ಆಗಬೇಕಾಗುತ್ತೆ. ಈ ರೀತಿ ಕ್ವಾಲಿಟಿ ಚಿಪ್ಸ್ಗಳು ಬಂದರೆ ಒಂದು ಒಳ್ಳೆ ರೇಟಿಗೆ ಹೋಗುತ್ತೆ, ಮಾರ್ಕೆಟಲ್ಲಿ ಚೆನ್ನಾಗಿ ಮೂವ್ ಕೂಡ ಆಗುತ್ತೆ. ಈ ರೀತಿ ಕ್ವಾಲಿಟಿ ಬರಬೇಕು ಅಂತ ಹೇಳಿದ್ರೆ ಸುಮಾರು ಇನಾಕ್ಯುಲೇಷನ್ ಮಾಡಿ 5 ರಿಂದ 6 ವರ್ಷಗಳ ಕಾಲ ನಾವು ಬಿಟ್ಟರೆ ಮಾತ್ರ ಈ ರೀತಿ ಒಂದು ಕ್ವಾಲಿಟಿ ಆಗೋ ಚಿಪ್ಸನ್ನು ನೋಡಲಿಕ್ಕೆ ಆಗ್ತದೆ. ಹಾಗಾಗಿ ಇದನ್ನು ರೈತರುಗಳು ಒಂದು ಸರಿಯಾದ ರೀತಿಯಲ್ಲಿ ನೋಡಿ ತಾವುಗಳು ಗಮನ ಹರಿಸಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೀನಿ.